ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್. ಎಷ್ಟೊಂದು ಜನ ಮೊಬೈಲ್ಗಳನ್ನ ತುಂಬಾ ಹ್ಯಾಂಗ್ ಆಗ್ತಾ ಇರುತ್ತೆ. ಹ್ಯಾಂಗ್ ಆಗೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಿಮ್ ಕ್ರೋಮ್ ಬ್ರೌಸರ್ ಅಲ್ಲಿ ಎಷ್ಟೊಂದು ಬ್ರೌಸಿಂಗ್ ಮಾಡ್ತಿರ್ತೀರಾ, ಅದರಲ್ಲಿ ಎಷ್ಟೊಂದು ಸೆಟ್ಟಿಂಗ್ಸ್ ಗಳನ್ನ ಆನ್ ಮಾಡ್ಕೊಂಡಿರಲ್ಲ, ಆಫ್ ಮಾಡ್ಕೊಂಡಿರಲ್ಲ. ಅದರಿಂದ ನಿಮ್ಮ ಮೊಬೈಲ್ ಅನ್ನೋದು ತುಂಬಾ ಹ್ಯಾಂಗ್ ಆಗ್ತಿರುತ್ತೆ. ನಾನು ಹೇಳೋ 5 ಸೆಟ್ಟಿಂಗ್ ಏನಾರು ನಿಮ್ಮ ಮೊಬೈಲ್ ಅನ್ನು ಅಪ್ಲೈ ಮಾಡೋದಾದ್ರೆ ಮಾತ್ರ ನಿಮಗೆ 90% ನಿಮ್ಮ ಮೊಬೈಲ್ ಅನ್ನೋದು ತುಂಬಾ ಸೇಫ್ ಆಗಿರುತ್ತೆ, ಹಂಗೆ ಸೆಕ್ಯೂರ್ ಆಗಿರುತ್ತೆ. ಗೈಸ್, ಅದಕ್ಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಗೈಸ್, ಎಷ್ಟೊಂದು ಜನ ಕಮ್ಮಿ ರ್ಯಾಮ್ ಮೊಬೈಲ್ ಅನ್ನೋದು ಇರುತ್ತೆ, ಅದರಿಂದ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಗೈಸ್, ಇವಾಗ ನಿಮ್ಮ ಮೊಬೈಲ್ ಅನ್ನೋದು ಫಸ್ಟ್ ತಗೊಂಡಾಗ ಅಂದ್ರೆ ಸ್ಟಾರ್ಟಿಂಗ್ ತಗೊಂಡಾಗ ಒಂಥರ ಇರುತ್ತೆ, 6 ತಿಂಗಳಾದ್ಮೇಲೆ ಇನ್ನೊಂದ್ ತರ ಇರುತ್ತೆ. ಆದ್ರೆ ನೀವು ಯಾವ ತರ ನೀವು ಬ್ರೌಸಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮೊಬೈಲ್. ಗೈಸ್, ಹಂಗೆ ನಿಮ್ ಮೊಬೈಲ್ ಯಾವ್ದು ಅಂತ ನನ್ಗೆ ಗೊತ್ತಾಗ್ಬೇಕು. ಅದರಿಂದ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನಲ್ಲೇ ಇರುತ್ತೆ. ಅದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಮೊಬೈಲ್ ಯಾವ್ದು ಅಂತ. ಅಂದ್ರೆ ನನ್ನ ಮೊಬೈಲ್ ಅಲ್ಲ, ನಿಮ್ಮ ಮೊಬೈಲ್ ಯಾವ್ದು ಅಂತ ಕಮೆಂಟ್ ಮಾಡಿ. ಗೈಸ್, ಬನ್ನಿ ಈಗ ವಿಡಿಯೋ ಶುರು ಮಾಡೋದು ಗೊತ್ತಲ್ವಾ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕಿರ್ತೀನಿ. ನನ್ಗೆ ಯೂಟ್ಯೂಬ್ ಅಲ್ಲಿ ಕೊಡದೇ ಇರೋ ಫುಲ್ಲು, ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನು ಕೊಡದೇ ಇರೋ ನಮ್ಗೆ ಏನಾರ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀನಿ. ಹಂಗೆ ನಮ್ಮ ಫೇಸ್ಬುಕ್ ಪೇಜ್ ಇದೆ. ಸ್ವಲ್ಪ ಸ್ವಲ್ಪ ತೊದಲ್ತಿದೆ, ಯಾಕಂದ್ರೆ ತುಂಬಾ ದಿನಗಳಿಂದ ವಿಡಿಯೋ ಅನ್ನೋದು ಮಾಡಿಲ್ಲ ನಾನು. ಅದರಿಂದ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಆಗ್ಬೇಕಾಗುತ್ತೆ. ಎಷ್ಟು ಮಿನಿಮಮ್ ಒಂದು ತಿಂಗಳು ಮೇಲೆ ಆಯ್ತು ನಾನು ವಿಡಿಯೋ ಮಾಡಿದೆ. ಎಷ್ಟೊಂದು ಜನ ಆಡಿಯನ್ಸ್ ಅನ್ನೋದು ಕಮ್ಮಿ ಆದ್ರೂ ಹೆಚ್ಚಿಗೆ ಆದ್ರೂ ವಿಡಿಯೋಸ್ ನನ್ನ ರನ್ನಿಂಗ್ ಅಲ್ಲೇ ಇದೆ. ಗೈಸ್, ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಮೇಲೆ ಫೇಸ್ಬುಕ್ ಪೇಜ್ ನಿಮ್ಗೆ 2 ಕಡೆ ಕೊಟ್ಟಿರ್ತೀನಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ಬುಕ್ ಅಲ್ಲೂ ವಿಡಿಯೋ ಅನ್ನೋದು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಗೈಸ್, ಬನ್ನಿ ಈಗ ವಿಡಿಯೋ ಶುರು ಮಾಡೋದು ಗೊತ್ತಲ್ವಾ, ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ತುಂಬಾ ಕಮ್ಮಿ ಇದೀವಿ ನಾವು. ಚಾನಲ್ ನ ಕ್ರಿಯೇಟ್ ಮಾಡಿ 4 ವರ್ಷ ಆಯ್ತು. 4 ವರ್ಷದಿಂದ ನಮ್ಗೆ 4,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ತಾ ಇಲ್ಲ. ಬೇಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್, ನೀವು ಯೂಸ್ ಮಾಡೋ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಏನಾದ್ರು ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗೈಸ್, ಓಪನ್ ಮಾಡ್ಕೊಂಡು ನೀವು 3 ಡಾಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ನಿಮಗೆ ಇಲ್ಲಿ 3 ಸೆಟ್ಟಿಂಗ್ ಒಂದರಲ್ಲೇ ಇದೆ, ಹೇಳ್ಕೊಡ್ತೀನಿ ನೋಡಿ. ಗೈಸ್, ಇಲ್ಲಿ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನಿಲ್ಲ, ನೀವು ಹಿಂಗೆ ಎತ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತ ಇರುತ್ತೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೋ ಪ್ರೊಟೆಕ್ಷನ್ ನಾಟ್ ರೆಕಮೆಂಡ್ ಅಂತ ಇರುತ್ತೆ. ಅಂದರೆ ನೀವು ಏನಾರ ವೆಬ್ಸೈಟ್ಗಳನ್ನ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಆಟೋ ಡೈರೆಕ್ಟಾಗಿ ನಿಮಗೆ ಆ್ಯಡ್ಸ್ ಅನ್ನೋದು ಬರ್ತಾ ಇರುತ್ತೆ. ಆಟೋಮೆಟಿಕ್ ಆ್ಯಡ್ಸ್ ಬಂದರೆ ನಿಮಗೆ ಬೇರೆ ವೆಬ್ಸೈಟ್ಗೆಲ್ಲ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ನೀವು ಇದನ್ನು ನೋಡಿ ಮೊದಲು ನಿಮಗೆ ಇಲ್ಲಿರುತ್ತೆ, ಇದನ್ನು ಕ್ಲಿಕ್ ಮಾಡಿ ಟರ್ನ್ ಆಫ್ ಮಾಡ್ಕೊಂಬೇಡಿ. ನಾನು ಇದನ್ನು ಕ್ಲಿಕ್ ಮಾಡಿ ರಿಯಲ್ ಟೈಮ್ ಪ್ರೊವಿಷನ್, ಅಂದರೆ ನೀವು ಏನೋ ಒಂದು ಆ್ಯಕ್ಟಿವಿಟಿ ಅದರಲ್ಲಿ ಮಾಡ್ತಾ ಇದ್ರು ನಿಮಗೆ ಅದು ಸೇಫ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ಇದು ಆನ್ ಮಾಡ್ಕೊಂಡು ನಿಮಗೆ ಇದರಲ್ಲಿರುತ್ತೆ, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಗೈಸ್, ನಿಮಗೆ ಫಸ್ಟು ಇದರಲ್ಲಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ನಿಮಗೆ ಕಾಣಿಸ್ತಿರ್ಬೋದು. ಮತ್ತು ಗೈಸ್, ಇಲ್ಲೇ ನಿಮಗೆ ಸ್ವಲ್ಪ ಬಂದರೆ ಇಲ್ಲಿ ಸೇಫ್ ಬ್ರೌಸಿಂಗ್ ಆದಮೇಲೆ ನಿಮಗೆ ಇನ್ನೊಂದು ಸೆಟ್ಟಿಂಗ್ ಇದೆ ನೋಡಿ, ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ನೀವು ಅಲೋ ಅಂತ ಕೊಟ್ಟಿರ್ತೀರ, ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ, ಇಲ್ಲ ಬ್ಲಾಕ್ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಇರುತ್ತೆ. ಇಲ್ಲಿ ನೀವು ಇದನ್ನೆಲ್ಲ ತೆಗೆದುಬಿಟ್ಟು ನೀವು ಬ್ಲಾಕ್ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಇರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ಆ್ಯಪ್ಸ್ನ ಅಂದರೆ ಇನ್ಸ್ಟಾಲ್ ಮಾಡ್ಕೋದ್ರೆ ಅದು ನಿಮ್ಮ ಪರ್ಮಿಷನ್ ಅನ್ನೋದು ಕೇಳುತ್ತೆ. ಕ್ರೋಮ್ ಬ್ರೌಸರು ಪರ್ಮಿಷನ್ ನೀವು ಕೊಟ್ಟರೆ ಮಾತ್ರ ನಿಮ್ಮ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಗೈಸ್, ಇಲ್ಲಾಂದರೆ ಡೌನ್ಲೋಡ್ ಆಗಲ್ಲ. ಗೈಸ್, ಇದು 2ನೇ ಸೆಟ್ಟಿಂಗ್ ಆಯ್ತಾ. ಗೈಸ್, ಇಲ್ಲೇ ಇನ್ನೊಂದು ಸೆಟ್ಟಿಂಗ್ ಇದೆ, ಏನಪ್ಪ ಅಂದರೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಾದರೆ ನೀವು ಇಲ್ಲಿ ಏನಪ್ಪ ಅಂದರೆ, ನೀವು ಎಷ್ಟೊಂದು ಜನಕ್ಕೆ ಏನೇನೋ ಸರ್ಚ್ ಮಾಡ್ತಿರ್ತೀರ, ಇಂಟ್ಕೊಂಡು ಎಲ್ಲ ಸರ್ಚ್ ಮಾಡಿದ್ರು ನಿಮ್ಗೆ ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸಿಂಗ್ ಅನ್ನೋದು ಆಟೋ ನಿಮಗೆ ಕ್ಲಿಯರ್ ಆಗಲ್ಲ. ಇಲ್ಲಿ ಮ್ಯಾನ್ಯಲ್ ಆಗಿ ನಾವೇ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಬೋದು. ಇದು ಕ್ಲಿಯರ್ ಡಾಟಾ ಅಂತ ಇದೆ ನೋಡಿ. ನಿಮಗೆ ಲಾಸ್ಟ್ 1 hour ಅಂತ ಇರುತ್ತೆ. ಅಡ್ವಾನ್ಸಲ್ಲಿ ನೀವು ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಬೇಸಿಕಲ್ಲಿ ಬಂದ್ಬಿಟ್ಟು ನೀವು ಲಾಸ್ಟ್ 1 hour ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಸ್ಟ್ 15 minutes, ಲಾಸ್ಟ್ ಅವರು 24 hours, 7 days, 4 weeks ಅಂತ ಇರುತ್ತೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ್ದಾರು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ನಾನು ಹೇಳೋದೇನಪ್ಪ ಅಂದರೆ ಆಲ್ ಟೈಮ್ಸ್ ಅಂತ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಇದರಿಂದ ಲೋಡೆಡ್ ಆಗಿ ನಿಮ್ಮ ಫೋನ್ ಅನ್ನೋದು ತುಂಬ ಹ್ಯಾಂಗ್ ಆಗ್ತಿರುತ್ತೆ. ಗೈಸ್, ಇಲ್ಲೇ 3 ಸೆಟ್ಟಿಂಗ್ ಆಯ್ತಲ್ಲ. ಗೈಸ್, ಇನ್ನು ಈಚೆ ಬಂದರೆ ನಿಮಗೆ ಇನ್ನೊಂದು ಸೆಟ್ಟಿಂಗ್ ಇದೆ, ಏನಪ್ಪ ಅಂದರೆ ಸೈಟ್ ಸೆಟ್ಟಿಂಗ್ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು. ಸೈಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಪಾಪಪ್ ಅನ್ಸಿರೋ ನೋಡಿ, ಪಾಪಪ್ಸ್ ಆ್ಯಂಡ್ ರಿಡೈಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಹಲೋ ಮಾಡ್ಕೊಳ್ಳೋದಾದರೆ ನಿಮಗೆ ನಿಮ್ಮ ಪಾಪಪ್ಸ್ ಆ್ಯಡ್ಸ್ ಅನ್ನೋದು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ. ಅವಾಗ ಆ್ಯಡ್ಸ್ ಬರ್ತಾ ಇರುತ್ತೆ ನೋಡಿ. ಯಾಕೆ ಬರ್ತಾ ಇರುತ್ತೆ ಅಂದರೆ ಇದನ್ನು ಹಲೋ ಮಾಡೋದ್ರಿಂದನೇ ಬರುತ್ತೆ. ಇದನ್ನು ಆಫ್ ಮಾಡ್ಕೊಬೇಕಾಗುತ್ತೆ. ಗೈಸ್, ಇನ್ನು ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಅಂದರೆ ಬ್ಯಾಕ್ ಬಂದ್ಬಿಡಿ. ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ನಿಮ್ಗೊಂದು ಸೆಟ್ಟಿಂಗ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಐ ಬಟನ್ ಕಾಣಿಸ್ತಿರ್ಬೋದು. ಕ್ಲಿಕ್ ಮಾಡಿದ್ರೆ ನಿಮಗೆ ಐ ಬಟನ್ ಅಂತ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಸಿಗಲಿಲ್ಲ ಅಂದರೆ, ಐ ಬಟನ್ ಕಾಣಿಸ್ಲಿಲ್ಲ ಅಂದರೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು
ನಿಮಗೆ ಆ್ಯಪ್ಸ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಗೈಸ್ ಈ ಥರ ಆ್ಯಪ್ಸ್ ಅಂತಿರುತ್ತೆ. ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಏನು ಸೆಟ್ಟಿಂಗ್ ಇರುತ್ತೆ ಅದನ್ನೆಲ್ಲ ಸೇಮ್ ಇಲ್ಲೇ ಸೆಟ್ಟಿಂಗ್ ಬರುತ್ತೆ. ಇಲ್ಲಿ ನಿಮಗೆ ಈ ಸೆಟ್ಟಿಂಗಲ್ಲಿ ನಿಮಗೆ ಅನ್ನೋನ್ ಆ್ಯಪ್ಸ್ ಇನ್ಸ್ಟಾಲ್ ಅಂತ ಇರುತ್ತೆ, ಅದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಅದು ಆಫ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನಾದರೂ ನೀವು ಇನ್ಸ್ಟಾಲ್ ಮಾಡೋಕ್ಕೆ ಹೋದರೆ ಮಾತ್ರ ನಿಮಗೆ ವಾರ್ನನ್ನು ಮಾಡುತ್ತೆ. ಅಂದರೆ ಕ್ರೋಮ್ ಬ್ರೌಸರು ಇದು ನಿಮಗೆ ಆ್ಯಪ್ ಸರಿಯಿಲ್ಲ ಅಂತ ಒಂದು ಮೆಸೇಜ್ ಅನ್ನೋದು ತೋರಿಸುತ್ತೆ. ಗೈಸ್ ಇಷ್ಟು ಸೆಟ್ಟಿಂಗ್ಸ್ನ ನೀವು ಆಫ್ ಮಾಡಿದ್ರೆ ನಿಮ್ಮ 100% ಅಂದರೆ 100%ಅಲ್ಲಿ 80% ಆದರೂ ನಿಮ್ಮ ಮೊಬೈಲ್ ಅನ್ನೋದು ಹ್ಯಾಂಗ್ ಆಗೋದು ಕಮ್ಮಿ ಆಗುತ್ತೆ ಗೈಸ್. ಇಷ್ಟೇ ಗೈಸ್. ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.